ಆತ್ಮೀಯ ಬಂಧುಗಳೇ ನಮಸ್ಕಾರ. ಮಾರ್ಚ್ 23 ಎಲ್ರಿಗೂ ಜ್ಞಾಪಕ ಇರ್ಬೇಕಲ್ವಾ? ಇದ್ದೇ ಇರುತ್ತೆ. ಯಾಕೆ ಗೊತ್ತಾ? ಪ್ರಾಣ ಕೊಟ್ಟು ಈ ಪ್ರಾಣ ಉಳಿಯಕ್ಕೆ ಸಹಾಯ ಮಾಡಿದಂಥವ್ರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ನಿಮ್ಗೆ ಈ ಹೆಸರು ಕೇಳಿದ ತಕ್ಷಣನೇ ರೋಮಾಂಚನ. ನಾಳೆ ಅವರ ಬಲಿದಾನ ದಿವಸ. ನಮ್ಗೆಲ್ರಿಗೂ ಕೂಡ ಒಂದ್ ಕಡೆ ಅತಿ ಹೆಚ್ಚು ಸಂತೋಷ ಆದ್ರೂ ಕೂಡ ಇನ್ನೊಂದ್ ಕಡೆ ದುಃಖನೇ. ಯಾಕೆ ಗೊತ್ತಾ? ರಾಷ್ಟ್ರಪ್ರೇಮಿಗಳ ದಿನ ಆದ್ರೂ ಭಾರತೀಯರಿಗಿಂದು ಕರಾಳ ದಿನ. ನಾವು ಅವ್ರನ್ನ ನಮ್ಮನ್ನ ಅವರು ಅಗಲ್ದಂತ ದಿನ. ಹಾಗಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರವರ ನಾಳೆ ಹುತಾತ್ಮದ 95ರ ಹುತಾತ್ಮ ದಿನವನ್ನ ಎಲ್ಲರೂ ಕೂಡ ನಾವೆಲ್ಲರೂ ಇತ್ತೀಚೆಗೆ ನೋಡ್ತಾ ಇದೀವಿ. ಯಾರ್ದಾರ ನಮ್ಮ ನಾಯಕಂದು ಇದಾಯ್ತು, ನಮ್ಮ ಸ್ನೇಹಿತರದ್ದು ಹುಡ್ತಪ್ಪ ಆಯ್ತು ಅಂದ್ರೆ ಸ್ಟೇಟಸ್ ಹಾಕತ್ತೀವಿ. ನಾಳೆ ನಮ್ಮ ಪ್ರಾಣ ಉಳಿಕೆ ಅವನು ಹೆಸರು ಕೊಟ್ನಲ್ಲ, ತುಣುಕಿಗೆ ಮುತ್ತು ಕೊಟ್ಟಿ ಮೃತ್ಯು ಪಡ್ಕೊಂಡ್ರಲ್ಲ, ಅಂತ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರವರ ಹುತಾತ್ಮ ದಿನ 95ನೇ ದಿನದ್ದು ಎಲ್ಲರೂ ಕೂಡ ಸ್ಟೇಟಸ್ ಹಾಕೊಳ್ಳೋಣ. ಸ್ಟೇಟಸ್ ಹಾಕೊಳ್ಳೋದ್ರ ಜೊತೆಗೆ ನಾಳೆ ನಾವು ಈಗ ಗೊತ್ತಿರೋರು ಹಾಕತ್ತಾರೆ, ಆಗ ಗೊತ್ತಿರೋ ಮಕ್ಕಳು ಕೇಳಿದ್ರೆ ಇದನ್ನ ತಿಳಿಸಿ ಹೇಳಿ. ಯಾಕೆ ನಾವು ಇವತ್ತು ಸ್ಟೇಟಸ್ ಹಾಕೊಂಡಿದೀವಿ, ಇವ್ರು ಯಾರಿಗೋಸ್ಕರ ಪ್ರಾಣ ಕೊಟ್ಟರು ಅನ್ನೋ ಒಂದು ಚೂರು ತಿಳಿಸಿ ಹೇಳಿ ದಯವಿಟ್ಟು. ಜೊತೆಗೆ ನಾವು ಎಂದಿನಂತೆ ಸುಮಾರು 2012ರಿಂದ ಇಲ್ಲಿ ತನಕ 14 ಜಿಲ್ಲೆಗಳಲ್ಲಿ ಈ ಬಲಿದಾನ ದಿವಸನ ಆಚರಣೆ ಮಾಡ್ಕೊಂಡ್ ಬಂದಿದ್ದೀವಿ. ಭಗತ್ ಸಿಂಗ್, ರಾಜ್ಗುರು ಹುತಾತ್ಮ ದಿನ ಆಚರಿಸ್ಕೊಂಡ್ ಬಂದಿದ್ದೀವಿ. ಎಲ್ಲ ಕಡೆ ಏನಪ್ಪ ಮಾಡ್ತಿದ್ವಿ ನಾವು ಅಂದ್ರೆ ಬೆಳಗ್ಗೆ ಟೈಮು ರಕ್ತದಾನ ಶಿಬಿರ, ಸಂಜೆಗೆ ದೀಪ ನಮನ, ಒಂದು ಆಕಾಶ ಬಿಟ್ಟು 4 ಜನ ಅದನ್ನ ನೋಡ್ಲಿ ಯಾರು ಇವರು ಅಂತ ಕೇಳಿ ನಾವು ಉದ್ದೇಶ ಇಟ್ಕೊಂಡು ಪಬ್ಲಿಕ್ ಜಾಗದಲ್ಲಿ ನಾವು ಇದನ್ನ ಮಾಡ್ತಾ ಬಂದಿದ್ವಿ. ರಕ್ತ ಕುಡಿದ್ ಯಾಕಪ್ಪ ಅಂತಂದ್ರೆ ಅವ್ರ ಹೆಸರಲ್ಲಿ ಇನ್ನೊಂದು ಉಸಿರಿಗೆ ದಾರಿ ಆಗ್ಲಿ ಅಂತ. ಭಗತ್ ಸಿಂಗ್ ಹೆಸರು 4 ಜನ ಕರೀಲಿ ಅಂತ. ರಕ್ತ ಕೊಟ್ಟು ಬಂದವನು ಇವತ್ತು ಯಾರ್ದಪ್ಪ ಅಂತಂದ್ರೆ ಭಗತ್ ಸಿಂಗ್ ಹೆಸರಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟವನೇ, ನಾನು ಒಂದು ಬಾಟ್ಲು ರಕ್ತ ಕೊಟ್ಟು ನನ್ನ ಜೀವ ಉಳಿಸ್ಲಿ ಅನ್ನೋಕ್ಕೋಸ್ಕರ ಇಲ್ಲಿ ತನಕ ರಕ್ತದಾನದ ಸಂಬಂಧನ ಬೆಸ್ತಾ ಬಂದು ಎಂದಿನಂತೆ ಈ ಬಾರಿನೂ ಕೂಡ ಚಾಮರಾಜನಗರದಲ್ಲಿ ಯಳಂದೂರು ತಾಲೂಕಿನಲ್ಲಿ ನಾವು ಈ ಬಾರಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಜೀವಧಾರೆ ಇದು 2ನೇ ಬಾರಿಯಲ್ಲಿ. ಅದ್ರ ಜೊತೆಗೆ ಎಂದಿನಂತನೂ ಕೂಡ ರಕ್ತದಾನ ದೀಪ ನಮನ ಕಾರ್ಯಕ್ರಮ ಇದೆ ವಿವಿ ರಸ್ತೆಯಲ್ಲಿ. ನಿಮ್ಗೆಲ್ರಿಗೂ ಗೊತ್ತು, ಅದು ಜಾಸ್ತಿ ಜನನಿಬಿಡ ಪ್ರದೇಶ. ಅಲ್ಲೇ ಯಾಕೆ ಹಚ್ತೀವಿ ಅಂತಂದ್ರೆ 4 ಜನಕ್ಕೆ ಗೊತ್ತಾಗ್ಲಿ. ಅಲ್ಲಿ ಮಹಿಳೆಯರು ಜಾಸ್ತಿ ಅಲ್ಲೇ ವಹಿವಾಟು ಬರುವಂತವ್ರು, ವ್ಯಾಪಾರ ತಗೊಳ್ಳಿಕ್ ಬರುವಂತವ್ರು, ಅವ್ರ ಮಕ್ಕಳಿಗೆ ಇದನ್ನ ತಿಳಿಸ್ಲಿ. ಅಲ್ಲಿ ಯಾರೋ ದೀಪ ಹಚ್ಚಿದ್ರು, ಯಾಕಪ್ಪ ಅಂದ್ರೆ ಭಗತ್ ಸಿಂಗ್ ಹುತಾತ್ಮ ದಿನ ಅಂತ ಅವ್ರ ಮಕ್ಕಳಿಗೆ ತಿಳಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಪಬ್ಲಿಕ್ ಅಲ್ಲಿ ಅದನ್ನ ಮಾಡ್ತಾ ಇದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ಸಮಯ ಸಿಕ್ಕವರು ನಾಳೆ ಸಂಜೆ 6:00 ಗಾಂಧಿ ಭವನ್ ಪಕ್ಕ ಇರುವಂತ ಅಮರ್ ಜೀವನ್ ಲೋಗಲ್ ಏನು ಬೋರ್ಡಲ್ಲಿ ಬರ್ಸಿದೀವಿ, ಅಲ್ಲಿ ಬಂದು ಒಂದು ದೀಪ ಹಚ್ಚಿ 1 ನಿಮಿಷ ಮೌನಾಚರಣೆ ಮಾಡಿ ಆ ಮಹಾತ್ಮರಿಗೆ ಒಂದು ಕೃತಜ್ಞತೆ ಸಲ್ಲಿಸೋಣ. ಎಲ್ಲರೂ ಅವ್ರಿಗೊಂದು ಬಲಿದಾನ ದಿನ ಆಚರಿಸೋಣ. ಜೊತೆಗೆ ಮದ್ದೂರಲ್ಲೂ ಕೂಡ ನಾಳೆಗೆ ತುಂಬಾ ದೊಡ್ಡದಾಗಿ ಬಲಿದಾನ ದಿವಸ ಆಚರಿಸ್ತಾ ಇದ್ದಾರೆ. ಆಗ್ಭಾಗದಲ್ಲಿರೋರು ಕೂಡ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ನಮ್ಮೆಲ್ಲರೂ ಕರ್ತವ್ಯ ಕೂಡ ಇದು. ಹಂಗಾಗಿ ನಾವು ಯಾರು ಕೂಡ ಮರ್ತ್ಕೋಬಾರ್ದು. ನಾಳೆಗೆ ಸ್ಟೇಟಸ್ ಹಾಕೋದ ಯಾರು ಕೂಡ ಮರ್ತ್ಕೋಬೇಡ್ರಿ. ದಯವಿಟ್ಟು ತಮ್ಮ ಇದರಲ್ಲಿ ಮೊಬೈಲ್ ನಲ್ಲಿ ಸ್ಟೇಟಸ್ ಹಾಕೊಳ್ಳಿ, ಯಾರು ಅಂತ ತಿಳಿಲಿ. ಇಲ್ಲಾಂದ್ರೆ ಅವ್ರ ಬಗ್ಗೆ 2 ಅಕ್ಷರ ಬರೆದು ಹಾಕ್ರಿ. ನಮ್ಮೆಲ್ಲರೂ ಪುಣ್ಯ. ಇವತ್ತು ಅವ್ರ ಹೆಸರು ಹೇಳಿಕ್ ನಾವು ಬದುಕಿದೀವಿ ಅಂತ ನಮ್ಮೆಲ್ಲರೂ ಪುಣ್ಯ. ಧನ್ಯವಾದ, ನಮಸ್ಕಾರ.